ಓಕೆ, ಇದು ಖಾಲಿ ದೋಸೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಖಾಲಿ ದೋಸೆ ಮತ್ತು ಗೀ ದೋಸೆ. ಸೊ ಖಾಲಿ ದೋಸೆಗೆ ಮಸಾಲೆ ವಡೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮನೆಯಲ್ಲಿ ಮಾಡೋ ದೋಸೆ ಥರ ಇದೆ, ತುಂಬ ಸಾಫ್ಟಾಗಿದೆ. ಆಮೇಲೆ ಘಮ ಕೂಡ ಮನೆ ದೋಸೆ ಘಮನೇ ಬರುತ್ತೆ, ಯಾವುದೇ ರೀತಿಯಾದ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ ಇದರೊಳಗೆ. ಸೂಪರ್ ಸೂಪರ್. ಓಕೆ, ಇದು ಮಂಗಳೂರು ದೋಸೆ ಕ್ಯಾಂಪಿನ ಫೇಮಸ್ ತುಪ್ಪದ ದೋಸೆ. ನೀವೇನು ತಿಂದಿದ್ರು ತುಪ್ಪದ ದೋಸೆ ತಿನ್ನಲೇಬೇಕು ಇಲ್ಲಿ ಬಂದಾಗ, ಯಾಕೆಂದರೆ ಇದು ಅಷ್ಟು ರುಚಿಯಾಗಿರುತ್ತೆ. ಬಾಯಿ ತುಂಬ ತುಪ್ಪದ ಘಮ್ಮಂತ ಹೊಡ್ಕೊಳುತ್ತೆ. ವಿಶೇಷವಾಗಿದೆ ಈ ದೋಸೆ ಇದು. ಬೆಳಗ್ಗೆ 7:30 ಓಪನ್ ಮಾಡ್ತಾರೆ. 7:30 ಓಪನ್ ಮಾಡಿದ್ರೆ ಮಧ್ಯಾಹ್ನ 12:30 ತನಕ ತೆಗೆದಿರ್ತಾರೆ. ಒನ್ಲಿ ಹಾಫ್ ಡೇ. ನೀವು ಈ ಕಡೆ ರಾಜರಾಜೇಶ್ವರಿ ನಗರಕ್ಕೆ ಬಂದಾಗ ಇಲ್ಲಿ ಬಂದು ಆರಾಮಾಗಿ ಹೆಲ್ದಿ ತಿಂಡಿ ತಿನ್ಬೋದು. ಇದು ಆ್ಯಕ್ಚುಲಿ ಮನೆಯಲ್ಲಿ ಮಾಡ್ದಂಗೆ ಇರುತ್ತೆ, ಹೋಮ್ ಮೇಡ್ ಫುಡ್ ಥರ ಇರುತ್ತೆ. ಸೂಪರ್ ದೋಸೆಸ್. ಆಹಾ, ಚೆನ್ನಾಗಿ ತುಪ್ಪ ಹಾಕಿದ್ದಾರೆ, ಗಮ್ಮಂತದೆ, ಭಾಳ ಮಜಾ ಕೊಡ್ತಾರೆ. ಬಿಸಿಯಾಗಿ ಒಂದೊಂದೇ ದೋಸೆ ಹಾಕೋದು, ಹಾಗಾಗಿ ಎಕ್ಸಲೆಂಟ್. ಸೂಪರ್. ಬೇಗ ಖಾಲಿ ಮಾಡಿಬಿಡ್ತೀನಿ, ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ, ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮ ಮನೇಲಿ ಕೈ ರುಚಿಗೆ ಸ್ವಾಗತ. ನಿಮ್ಮಲ್ಲಿ ಕೈ ರುಚಿ ನಾನು ಶ್ರೀಮತಿ ಸರಸ್ವತಿ ಅವರ ಮನೇಲಿ ಮಾಡ್ತೇನೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಕರಿ ಮಾಡ್ತಾಯಿದ್ದೀನಿ. ಅವರು ಪತ್ರದಲ್ಲಿ ನಿಮಗೆ ಇಷ್ಟವಾದಂಥ ಒಂದು ಅಡುಗೆ ಮಾಡಿಕೊಡಿ ಅಂದರು. ಸೊ ನನಗೆ ಈ ಕರಿ ತುಂಬ ಇಷ್ಟ. ಸಿಂಪಲ್ ಕರಿ ಇದು, ಮನೆಯಲ್ಲಿ ಇರೋದ್ರಲ್ಲೇ ಮಾಡುವಂಥದ್ದು, ಏನು ರುಬ್ಬೋ ತಲೆನೋವೇ ಇಲ್ಲ ಅಂಥ ಕರಿ ಇದು. ಇದಕ್ಕೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಮಟರ್ ಮನುಹಾರಿ ಅಂತ. ಮನೋಹಾರಿ ಅಲ್ಲ, ಮನುಹಾರಿ. ನೋ ಅಲ್ಲ, ಮನುಹಾರಿ ಅಂದರೆ ಮನಸ್ಸಿಗೆ ಸಂತುಷ್ಟಿಯನ್ನು ಕೊಡ್ತಕ್ಕಂಥದ್ದು, ಸಂತೋಷವನ್ನು ಕೊಡ್ತಕ್ಕಂಥದ್ದು, ಉಲ್ಲಾಸವನ್ನು ಕೊಡ್ತಕ್ಕಂಥದ್ದು ಅಂತ. ಇದು ತಿಂದರೆ ಮನಸ್ಸಿಗೆ ಭಾಳ ಖುಷಿಯಾಗತ್ತೆ, ಮಾಡೋಕ್ಕೂ ಸುಲಭ, ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಮಟರ್ ಮನುಹಾರಿ ಮಾಡಿಕೊಡ್ಲಾ? ಓಕೆ, ಮಟರ್ ಮನುಹಾರಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಹಸಿ ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ, ಸುಮಾರು 2 ಕಪ್ಪಷ್ಟು. ಒಂದು 2 ಈರುಳ್ಳಿಯನ್ನು ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ ಪುಡಿ, ಗರಂ ಮಸಾಲ, ಜೀರಾ ಪೌಡರು, ಧನಿಯಾ ಪೌಡರು, ಒಂದು ಸ್ವಲ್ಪ ಆಮ್ಚೂರು ಪೌಡರು, ಶುಂಠಿ ಪೇಸ್ಟು, ಶುಂಠಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಮಟರ್ ಮನುಹಾರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಮಟರ್ ಮನುಹಾರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಓಕೆ, ಅಂದರೆ ಒಂದು ಪಾತ್ರೆ ಇಡಬೇಕು, ಇದಕ್ಕೆ ತುಪ್ಪ ಹಾಕೋಣ. ನೀವೆಲ್ಲದಕ್ಕೂ ತುಪ್ಪನ ಇಲ್ಲ, ನಾನು ಎಲ್ಲದಕ್ಕೂ ತುಪ್ಪ ಉಪಯೋಗಿಸಲ್ಲ, ಯಾವುದಕ್ಕೆ ಬೇಕೋ ಅದಕ್ಕೆ ತುಪ್ಪ ಉಪಯೋಗಿಸ್ತೀನಿ. ಎಣ್ಣೆ ಉಪಯೋಗಿಸೋಕೆ ಎಣ್ಣೆನೂ ಉಪಯೋಗಿಸ್ತೀನಿ, ಆದರೆ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಓಕೆ, ಸಿಂಪಲ್ಲಾಗಿ ಮಾಡುವಂಥ ಕರಿ, ಜಾಸ್ತಿ ಟೆನ್ಷನ್ ಇಲ್ಲ, ಮನೆಯಲ್ಲಿರೋ ವಸ್ತುಗಳಲ್ಲೇ ಪಟ ಮಾಡ್ಬೋದು. ನಾನು ಮಟರ್ ಹಾಕಿದ್ದೀನಿ, ನಿಮಗೆ ಮಟರ್ ಬೇಡ ಅಂದರೆ ಬೇರೆ ತರಕಾರಿನ ಬೇಯಿಸ್ಬಿಟ್ಟು ಹಾಕೋದಾಯಿತು, ಸಿಂಪಲ್. ಓಕೆ, ಯಾವ ತರಕಾರಿ ಮನೇಲಿದೆಯೋ ಆ ತರಕಾರಿಯಲ್ಲಿ ಮಾಡೋದು. ಹುರುಳಿಕಾಯಿ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ, ಅರ್ಥ ಐತೆ? ಸೊ ಇದಕ್ಕೆ ಇವಾಗ ನಾವು ಜೀರಿಗೆ ಹಾಕೋಣ. ನೀವು ಸಾಸಿವೆ ಉಪಯೋಗಿಸಲ್ವಾ? ಸಾಸಿವೆ ಉಪಯೋಗಿಸ್ತೀನಿ, ಇದಕ್ಕೆಲ್ಲ ಬೇಡ. ಸಾಸಿವೆ ಸಾಮಾನ್ಯವಾಗಿ ಪ್ಯೂರ್ ಸೌತ್ ಇಂಡಿಯನ್ಗೆ ಜಾಸ್ತಿ ಬಳಸೋದು, ನಾರ್ತ್ ಇಂಡಿಯನಲ್ಲಿ ಭಾಳ ಕಡಿಮೆ ಸಾಸಿವೆ ಬಳಸೋದು. ಅದೊಂದು ಕಥೆ ಇದೆ. ಈ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ದೇವರ ಹತ್ರ ಓದುವಂತೆ. ನಮಗೆ ಎಲ್ಲರೂ ನಮ್ಮನ್ನು ತುಂಬ ಬಳಸ್ತಾರೆ, ನಾವೇ ಗ್ರೇಟು ಅಂತ. ದೇವ್ರಿಗೆ ಸಿಟ್ಟು ಬಂತಂತೆ. ಹೌದಾ, ಆಯಿತು ಮಾಡ್ತೀನಿ, ಇನ್ಮೇಲಿಂದ ಎಲ್ಲರೂ ನಿನ್ನ ಬಳಸ್ತಾರೆ, ಆದರೆ ಯಾರು ನೀನು ಏನು ಯಾರಿಗೂ ಗೊತ್ತಾಗಲ್ಲ ಅಂತ.
ಸೊ ಹಾಗಾಗಿ ನಾವು ಅಡುಗೆ ಮಾಡಿದಾಗ ಸಾಸಿವೆ ನಮ್ಮ ನಾಲ್ಗೆಗೆ ಸಿಗಲ್ಲ, ಕರ್ಬೇವಿನ ಸೊಪ್ಪು ತೆಗೆದು ಬಳಸ್ತೀವಿ, ಆದರೆ ಅದನ್ನು ರುಚಿ ನೋಡಲ್ಲ ನಾವು. ನಿಮ್ಮ ಎಲ್ಲ ಎಪಿಸೋಡ್ ನಾವೆಲ್ಲ ನೋಡ್ತಾ ಇರ್ತೀವಿ ಟಿ ವಿಯಲ್ಲಿ. ಆದರೆ ಇವತ್ತಿನ ದಿವಸ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ಮನೆಯಲ್ಲಿ ಮಾಡಿದ್ದಕ್ಕೆ ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು. ನೀವೆಲ್ಲ ನನ್ನ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ಪತ್ರ ಬರೆದು ನಮ್ಮ ಮನೆಗೆ ಬನ್ನಿ ಅಂತ ಕರೆದಾಗ ನಾನು ಬರಲೇಬೇಕು ಅಲ್ವಾ? ಇಲ್ಲದೇ ನಮ್ಮ ಸಂತೋಷ. ನನ್ನ ಸಂತೋಷ ಅದು. ನನ್ನ ಕಾರ್ಯಕ್ರಮ ನೀವೆಲ್ಲ ಇಷ್ಟಪಡ್ತಿರಲ್ಲ, ಅದಕ್ಕಿಂತ ಇನ್ನೇನು ಬೇಕು ನಮಗೆ. ಓಕೆ, ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ. ಈ ಈರುಳ್ಳಿ ಚೆನ್ನಾಗಿ ಬಣ್ಣ ಹೋಗೋವರೆಗೂ ಇದನ್ನು ಹುರಿಬೇಕು. ನಾನು ಇದನ್ನು ಹುರ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಅರ್ಧ ಈರುಳ್ಳಿ ಸಾಕು, ನಂಗೆ ಬರೀ ಒಗ್ಗರಣೆಗೆ ಮಾತ್ರ ಬೇಕಾಗಿರೋದು. ಈ ಮಿಕ್ಕಿರೋ ಅರ್ಧಕ್ಕೆ ಸ್ವಲ್ಪ ಬೆಣ್ಣೆ ಸವರ್ಬಿಟ್ಟು ಈ ಫಾಯಿಲಲ್ಲಿ ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ, ಆಯ್ತಾ? ಬೇಗ ಕೊಡಿ. ಕೆಲವು ಸಲ ತುಂಬಾ ತಮಾಷೆ ಮಾಡ್ತೀನಿ. ಈರುಳ್ಳಿಗೆ ಯಾರನ್ನ ಬೆಣ್ಣೆ ಹಾಕ್ತಾರೇನೆ? ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಪ್ರತಿ ಸಲ ಅದೇ ಹೇಳ್ತೀನಿ, ನಿಮ್ಗೆ ಗೊತ್ತಿರಲ್ಲ, ನಾನು ಹೇಳ್ತೀನಿ, ಕೇಳಿ ತಿಳ್ಕೊಳ್ಳಿ, ಗೊತ್ತಾಯ್ತಾ? ಈರುಳ್ಳಿ ಹಾಗೆ ಇಡಬೇಕಾದ್ರೆ ಹೊರಗಡೆ ಇಟ್ಟರೆ ಬೇಗ ಕೆಟ್ಟೋಗುತ್ತೆ, ಫ್ರಿಜ್ಜಲ್ಲಿ ಇಟ್ಟರೆ ವಾಸನೆ ಬರುತ್ತೆ, ಆಮೇಲೆ ಆವಾಗಲೂ ಒಂಥರ ಡ್ರೈ ಆಗೋಗುತ್ತೆ. ಅದಕ್ಕೇನು ಮಾಡಬೇಕು, ಸ್ವಲ್ಪ ಬೆಣ್ಣೆ ಒಂದು ಲೇಯರ್ ಅಷ್ಟು ಸವರ್ಬಿಟ್ಟು ಈ ಫಾಯಿಲಿಂದ ರ್ಯಾಪ್ ಮಾಡಿ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ವಾಸನೆನೂ ಬರಲ್ಲ, ಫ್ರೆಶ್ ಆಗಿರುತ್ತೆ. ಬೇಗ ಇಟ್ಬಿಡಿ. ಇದನ್ನು ನಾನು ಒಗ್ಗರಣೆ ಹಾಕಕ್ಕೆ ತೊಗೊಂಡೋಗ್ತೀನಿ. ಕೇಳಿಸ್ಕೊಂಡ್ರಲ್ಲ? ಅರ್ಧ ಈರುಳ್ಳಿ ಮಿಕ್ಕಿದ್ರೆ ಏನಪ್ಪ ಮಾಡೋದು, ಫ್ರಿಡ್ಜಲ್ಲಿ ಇಟ್ಟರೆ ವಾಸನೆ ಬರುತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಒಂಚೂರು ಬೆಣ್ಣೆ ಸವರ್ಬಿಟ್ಟು ಫಾಯಿಲ್ ಸುತ್ತಬಿಟ್ಟು ಫ್ರಿಡ್ಜಲ್ಲಿ ಇಡಿ, ವಾಸನೆನೂ ಬರಲ್ಲ, ಈರುಳ್ಳಿ ಫ್ರೆಶ್ ಆಗಿರುತ್ತೆ. ಮಾಡಿ ನೋಡಿ. ಇವತ್ತು ನಿಮ್ಮಲ್ಲಿ ಕರೆಸಿ ಶ್ರೀಮತಿ ಸರಸ್ವತಿ ಅವ್ರ ಮನೇಲಿ ಮಾಡ್ಕೊಡ್ತಾ ಇದ್ದೀವಿ. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾನು ಮಟರ್ ಮನುಹಾರಿ ಮಾಡ್ತಾಯಿದ್ದೀನಿ. ಓಕೆ, ಇದು ಚೆನ್ನಾಗಿ ಬಣ್ಣ ಬಿಟ್ಟಿದೆ ಸುಮಾರು. ಈಗ ಇದಕ್ಕೆ ಶುಂಠಿ ಹಾಕೋಣ. ಸಣ್ಣದಾಗಿ ತುರಿದಿರೋ ಶುಂಠಿ. ಇದು 1 ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಓಕೆ, ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಎಷ್ಟು ತೊಗೊಂಡಿದ್ದೀರಾ? ಟೊಮೆಟೊ 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈ ಟೊಮೆಟೊ ತುಪ್ಪದಲ್ಲಿ ಚೆನ್ನಾಗಿ ಬೇಯಬೇಕು. ಎಷ್ಟು ಬೇಯಬೇಕು ಅಂದರೆ ತುಂಬ ಮೆತ್ತಗಾಗಿ ಅದು ಪೇಸ್ಟ್ ಥರ ಆಗುತ್ತೆ, ಅಲ್ಲಿ ತನಕ ಇದು ಬೇಯಬೇಕು. ಓಕೆ, ಒಂದು ಚೂರು ನೀರು ಚಿಮ್ಮಿಸ್ಬಿಟ್ಟು ಬೇಯಕ್ಕಿಡೋಣ. ಓಕೆ, ಇದು ಚೆನ್ನಾಗಿ ಬೇಯಬೇಕು, ಟೊಮೆಟೊ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ನಿಮ್ಮೆಲ್ರಿಗೂ ಒಂದು ಬ್ರೇಕ್.